ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಚಿನ್ನ ಚಿನ್ನ ಚಿನ್ನ, ಈ ಚಿನ್ನದ ಬೆಲೆ ಹನುಮಂತನ ಬಾಲದ ಥರ ಏರ್ತಾನೆ ಇದೆ. ಈಗಿನ ಚಿನ್ನದ ಬೆಲೆ ಕೇಳಿದ್ರೆ ಖರೀದಿ ಮಾಡೋದು ಬೇಡ, ನೋಡಿ ಸುಮ್ಮನಾಗ್ಬಿಡೋಣ ಅನ್ಸುತ್ತೆ. ಇದೇ ಮೊದಲ ಬಾರಿಗೆ ಚಿನ್ನದ ದರದಲ್ಲಿ ಭಾರಿ ಏರಿಕೆಯಾಗಿದೆ. ಹೀಗಾಗಿ ಬಂಗಾರ ಪ್ರಿಯರು ಈಗ ಚಿನ್ನ ಖರೀದಿಸುವ ಮುನ್ನ 108 ಬಾರಿ ಯೋಚಿಸುವಂತಾಗಿದೆ. 10 ಗ್ರಾಂ ಚಿನ್ನಕ್ಕೆ 33,000 ರೂಪಾಯಿ. ಬಂಗಾರ ಮತ್ತಷ್ಟು ಭಾರ, ಗಗನಕ್ಕೇರಿತು ಚಿನ್ನದ ದರ. ನೀವೇನಾದ್ರೂ ಚಿನ್ನ ಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಇದೆ. ಅದೇನು ಅಂದ್ರೆ, ಇದೇ ಮೊದಲ ಬಾರಿಗೆ ಚಿನ್ನದ ಬೆಲೆಯಲ್ಲಿ ದಾಖಲೆ ಮಟ್ಟದ ಏರಿಕೆಯಾಗಿದೆ. ಈಗಿರೋ ಬಂಗಾರದ ರೇಟು ಕೇಳಿದ್ರೆ ಸಾಕಪ್ಪ ಸಾಕು ಚಿನ್ನದ ಸಹವಾಸ ಅನ್ನೋ ಹಾಗಾಗಿದೆ. ಆದ್ರೂ ಬೇಡ ಬೇಡ ಅನ್ನುತ್ತಲೇ ಹಳದಿ ಲೋಹಕ್ಕೆ ಮಾರು ಹೋಗುವವರ ಸಂಖ್ಯೆ ಕಡಿಮೆ ಏನಿಲ್ಲ. 24 ಕ್ಯಾರೆಟ್ನ ಚಿನ್ನದ ಬೆಲೆ ದಾಖಲೆ ಏರಿಕೆ ಕಂಡಿದ್ದು 10 ಗ್ರಾಂಗೆ 33,000 ಗಡಿ ದಾಟಿದೆ. ಕಳೆದ 3-4 ದಿವಸಗಳಿಂದ ಬಂಗಾರದ ಬೆಲೆಯಲ್ಲಿ ಒಂದು ದಾಖಲೆಯನ್ನು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು 22 ಕ್ಯಾರೆಟ್ ಆಭರಣ ಚಿನ್ನ ಹಾಗೂ 24 ಕ್ಯಾರೆಟಲ್ಲಿ 1 ಗ್ರಾಮ್ಗೆ ಬಹುಶಃ 100 ರೂಪಾಯಿ ಜಾಸ್ತಿಯಾಗಿ ಈಗ 33,000 ರೂಪಾಯಿ ಮುಟ್ಟಿದೆ. ಇನ್ನು ಒಂದು ಕೆಲವೇ ದಿನಗಳಲ್ಲಿ ಇದು 35,000 ರೂಪಾಯಿ ಮುಟ್ಟುವ ಒಂದು ನಿರೀಕ್ಷೆ ಇದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 33,000 ರೂಪಾಯಿಗೆ ಏರಿಕೆಯಾಗಿದೆ. ಇದು ಚಿನ್ನದ ಬೆಲೆಯಲ್ಲಿ ಆಗಿರೋ ಗರಿಷ್ಠ ಏರಿಕೆಯಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ಕುಸಿದಿರೋದ್ರಿಂದ ಜನರು ಚಿನ್ನದ ಮೇಲೆ ಹೆಚ್ಚಿನ ಹೂಡಿಕೆ ಮಾಡ್ತಿದ್ದಾರೆ. ಹೀಗಾಗಿ ಚಿನ್ನದ ಬೆಲೆಯಲ್ಲಿ ದಾಖಲೆ ಏರಿಕೆಯಾಗಿದೆ. ಆದ್ರೆ ಚಿನ್ನದ ಬೆಲೆ ಎಷ್ಟೇ ಆದ್ರೂ ಚಿನ್ನವನ್ನ ಖರೀದಿಸಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಗ್ರಾಹಕರು ಅಳೆದು ತೂಗಿ ಚಿನ್ನ ಖರೀದಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನಸಾಮಾನ್ಯರಿಗೆ ಇಟ್ಕೋದು ತುಂಬ ಕಷ್ಟ ಆಗಿದೆ. ಆದರೂ ಶುಭ ಸಮಾರಂಭಗಳಿಗೆ ಬೇಕೇ ಆಗಿರೋದ್ರಿಂದ ಎಷ್ಟೇ ಕಷ್ಟ ಬಂದರೂ ಚಿನ್ನ ಖರೀದಿ ಮಾತ್ರ ಕಡಿಮೆ ಆಗಿಲ್ಲ. ಒಟ್ನಲ್ಲಿ ಬಂಗಾರದ ಬೆಲೆ ಗಗನಕ್ಕೇರಿ ಕೂತಿದೆ. ಇನ್ನು ಅದೆಷ್ಟು ಏರಿಕೆಯಾಗುತ್ತೋ ಏನೋ. ಬಂಗಾರ ಪ್ರಿಯರಂತೂ ಕೈ ಹಿಸುಕಿಕೊಳ್ಳುವಂತಾಗಿದೆ. ಚಿನ್ನ ಎನ್ನುವ ಮುನ್ನ 108 ಬಾರಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಬೆಂಗಳೂರಿನಿಂದ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,550 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಇವತ್ತು 500 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 32,990 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಇವತ್ತು 200 ರೂಪಾಯಿ ಏರಿಕೆಯಾಗಿದೆ. ಸಿಲಿಕಾನ್ ಸಿಟಿಲಿ ಥಾಯ್ ಫುಡ್ ಫೆಸ್ಟಿವಲ್ ಮಜಾ. ಬೆಂಜಾರಾಂಗ ರೆಸ್ಟೋರೆಂಟ್ನಲ್ಲಿ ಡಿಸೆಂಬರ್ 9ರವರೆಗೂ ಈ ಫುಡ್ ಫೆಸ್ಟಿವಲ್ ನಡೆಯಲಿದೆ. ಥಾಯ್ ಫುಡ್ ಇಷ್ಟಪಡೋರು ಇಲ್ಲಿಗೆ ಬಂದು ನಾನಾ ಬಗೆಯ ಖಾದ್ಯಗಳನ್ನು ಟೇಸ್ಟ್ ಮಾಡಬಹುದು. ಈ ಫುಡ್ ಫೆಸ್ಟಿವಲ್ನ ಹೆಸರು ಲಾಯ್ ಕ್ರತೋಂಗ್ ಫೆಸ್ಟಿವಲ್. ಈ ಫುಡ್ ಫೆಸ್ಟಿವಲ್ನ ವಿಶೇಷ ಖಾದ್ಯ ಅಂದರೆ ಪ್ಲಾಹೋರ್ ಬೈಟೆ ಮೀನು ಅನ್ನೋ ಡಿಶ್. ಕೈಚಿ ಗಾಯ್ ಕೊಲೆ. ಈ ಹೆಸರು ವಿಚಿತ್ರವಾಗಿದ್ರೂ ಡಿಶಸ್ ಮಾತ್ರ ತುಂಬಾ ಟೇಸ್ಟಿ. ಕನ್ನಡ ಚಿತ್ರಗಳು ಓಡಲ್ಲ ಅಂತಾರೆ, ಮಾರ್ಕೆಟ್ ಅಂತೂ ಮೊದಲೇ ಇಲ್ಲ ಅಂತಾರೆ. ಒಂದೇ ದಿನ 5 ಚಿತ್ರ ಬಿಡುಗಡೆಯಾದ್ರೆ ಜನ ಆದ್ರೂ ಏನ್ ಮಾಡ್ತಾರೆ ಹೇಳಿ? ಯಾವುದನ್ನ ನೋಡ್ತಾರೆ, ಯಾವುದನ್ನ ಬಿಡ್ತಾರೆ? ಈ ಶುಕ್ರವಾರದ್ದು ಇದೇ ಪರಿಸ್ಥಿತಿ.